4 ವರ್ಷಗಳಿಂದ ದಿವಂಗತ ಸತ್ಯನಾರಾಯಣ ಸಾಹೇಬ್ರವರ ನಿಧನ ನಂತರ ಶಾಸಕರು ಇಲ್ಲ ಅಥವಾ ಸತ್ಯನಾರಾಯಣ ಸಾಹೇಬ್ರು ಇಲ್ಲ ಅನ್ನೋಂಥ ಏನು ಅನಾಥ ಪ್ರಜ್ಞೆ ಇತ್ತು. ಸಿರಾ ತಾಲೂಕಿನಲ್ಲಿ ಜನತಾದಳದ ಸದೃಢತೆಗೆ ಕಾರಣ ಆಗಿದ್ದಾರೆ ಎಂದು ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ನಾನೊಂದು ದಿವಸ ಪಟ್ನಾಯಕನಹಳ್ಳಿ ಮಠಕ್ಕೆ ಹೋಗಿದ್ದೆ. ನಾನು ಸ್ವಾಮೀಜಿಯವ್ರ ಸಮೇತ ಇಲ್ಲ ಸಾಹೇಬ್ರ ನಂತರ ಇಲ್ಲಿ ಹೇಳರಿಲ್ಲ ಕೇಳರಿಲ್ಲ, ಕೊನೆ ಪಕ್ಷ ಒಂದು ಕಾಗದ ಕೊಡ್ಲಿಕ್ಕೂ ಯಾರು ಇಲ್ಲ. ಇಲ್ಲಿ ಪಕ್ಷದ ಮನ್ನ ಉಳಿಸ್ಲಿಕ್ಕೆ ಸಾಹೇಬ್ರ ನಂತರ ತುಂಬಾ ಕಷ್ಟ ಸಾಧ್ಯ ಆಗ್ತದೆ. ಹಾಗಾಗಿ ದಯಮಾಡಿ ಮೊದಲೇ ಹೇಳಿದ್ದೆ ನಾನು ರೇವಣ್ಣ ಸಾಹೇಬ್ರಿಗೆ ದೇವೇಗೌಡಾಜಿಯವರಿಗೆ ಕುಮಾರಣ್ಣಂಗೆ ಹೇಳಿ ದಯವಿಟ್ಟು ತಿಪ್ಪೇಸ್ವಾಮಿ ಸಾಹೇಬ್ರ ಉಸ್ತುವಾರಿಯನ್ನು ಶಿರಾ ತಾಲೂಕಿನಿಂದ ತಗೊಳ್ಳಿಕ್ಕೆ ದಯವಿಟ್ಟು ಹೇಳಲೇಬೇಕು ಅನ್ನೋಂಥ ಒತ್ತಡವನ್ನು ಮೊದಲಿನದಾಗಿ ನಾನು ತಂದೆ ಅಂದ್ರೆ ಅದು ನನ್ನ ಆತ್ಮಸಾಕ್ಷಿ ಮಾತು. ಆನಂತರ ಅವರು ಶಿರಾದ ಉಸ್ತುವಾರಿಯನ್ನು ಪಡೆದು ಉಪಚುನಾವಣೆಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ 87 ಲಕ್ಷದಿಂದ ಬಹುಶಃ 1 ಕೋಟಿ ಹತ್ತತ್ರ ಅವತ್ತು ಅವ್ರ ವೈಯಕ್ತಿಕವಾದ ಹಣವನ್ನ ಅಮ್ಮ ಜಕ್ಕನಿಂದಾಗ ಖರ್ಚು ಮಾಡಿದ್ರು ಅಂದ್ರೆ ಖಂಡಿತ 100% ಸತ್ಯ. ಆನಂತರದ ದಿನಗಳಲ್ಲಿ ಒಂದೇ ಸಾರಿ ಏಕಕಾಲದಲ್ಲಿ ಸುಮಾರು 2.5 ಕೋಟಿಯಿಂದ 3 ಕೋಟಿ ಹಣ ವೈಯಕ್ತಿಕವಾಗಿ ಬಂದು ಹಾಕ್ಸ್ಕೊಂಡು ಹೋದರನ್ನು ಹೊರತುಪಡಿಸಿ 2.5ರಿಂದ 3 ಕೋಟಿ ಹಣವನ್ನ ಕೊಡೋದ್ರ ಮೂಲಕ ಏನ್ ಇವತ್ತು 57,000 ವೋಟ್ ತಗೊಂಡ್ವಿ ಅಂದ್ರೆ ಬಹುಶಃ ನಮ್ಮ ಕಾರ್ಯಕರ್ತರನ್ನ ಸಕ್ರಿಯವಾಗಿ ಉಳಿಸಿದ್ದು ಕಾರಣ ಅನ್ನೋಂಥ ಅಭಿಪ್ರಾಯವನ್ನ ನಾನು ವ್ಯಕ್ತಪಡಿಸಲೇಬೇಕಾಗ್ತದೆ. ಮತ್ತೆ ಅದು ಏನೇ ಕೊಟ್ಟರು ಉಗ್ರಪ್ಪ ಇರ್ಬೋದು, ಸತ್ಯಪ್ರಕಾಶ್ ಇರ್ಬೋದು, ರಾಮಣ್ಣರ್ ಇರ್ಬೋದು, ರಾಘಣ್ಣರ್ ಇರ್ಬೋದು, ಯಾರನ್ನು ಬಿಟ್ಟು ಎಲ್ಲಿ ಒಂದು ಅಕ್ಷರನೂ ಬರ್ದಿಲ್ಲ. ಎಲ್ಲರ ವಿಶ್ವಾಸಕ್ಕೆ ತಗೊಂಡು ಬಹುಶಃ ತಿಪ್ಪೇಸ್ವಾಮಿ ಸಾಹೇಬರ ವಿಶ್ವಾಸಕ್ಕೆ ಧಕ್ಕೆ ಬರದಂಗೆ ನಡ್ಕೊಂಡಿದೀವಿ ಅಂದ್ರೆ ಅಥವಾ ವಿಶೇಷವಾಗಿ ನಾನು ನಡ್ಕೊಂಡಿದೀವಿ ಅಂದ್ರೆ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಗೂ ಅಶ್ವಥ್ ನಾರಾಯಣ ಅವರು ಮತ್ತೆ ಮಾಧುಸ್ವಾಮಿ ಅವರು ಸತ್ಯನಾರಾಯಣ ಸಾಹೇಬ್ರು ಮನೆಗೆ ಬಂದಾಗ ತಿಪ್ಪೇಸ್ವಾಮಿ ಸಾಹೇಬ್ರು ಸಿರಾಕ್ ಬಂದಿದ್ರು. ನಮ್ಮನ್ ಗೊತ್ತಿಲ್ಲ, ಕರ್ಕೊಂಡೋದ್ರು 440 ಸ್ಟೇಷನ್ ನೋಡೋಣ ಬರ್ರಿ ಹೋಗೋಣ ಅಲ್ಲಿ ಅಂತ. ಆ ಸಾಹೇಬ್ ಬರ್ರಿ ರಂಗಸ್ವಾಮಿ ಬಾಯಿಲಿ ಅಂದ್ರು. ಎತ್ತರಕ್ಕೆ ಹೋದೆ, ಏನಣ್ಣ ಅಂತ. ಇಲ್ಲ ಕುಮಾರಣ್ಣರು ದೇವೇಗೌಡರ ಬಗ್ಗೆ ರಂಗಸ್ವಾಮಿ ಬ್ಲಾಕ್ ಮೇಲ್ ಮಾಡ್ತಾವನೆ ಸತ್ತಿನ ಬಿಜೆಪಿಯಿಂದ ಕ್ಯಾಂಡಿಡೇಟ್ ಮಾಡ್ಲಿಕ್ಕೆ. ನೋಡೋದು ನಿನಗೆ ಕೆಟ್ಟ ಹೆಸರು ಬತ್ತೈತೆ ಅಣ್ಣ, ಬಾರಣ್ಣ ದೇವೇಗೌಡರ ಕುಟುಂಬನೇ ನೀನ್ ಬ್ಲಾಕ್ ಮೇಲ್ ಮಾಡ್ತೀಯ ಅನ್ನೋ ಅಂತ ಪದವನ್ನ ಅವತ್ತು ಬಳಸಿದ್ದು ನಂಗಿನ್ನು ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಇಲ್ಲ ಸತ್ಯನಾರಾಯಣ ಸಾಹೇಬ್ರು ದ್ರೋಹ ಮಾಡಿಲ್ಲ ಅವ್ರ ಫ್ಯಾಮಿಲಿಗೆ, ಮತ್ತೆ ಈಗ ಸತ್ಯನೂ ಮಾಡೋ ಪ್ರಶ್ನೆನೂ ಉದ್ಭವಿಸೋದಿಲ್ಲ. ನಾನು ಖಂಡಿತ ಆ ಕೆಲಸ ಮಾಡೋದಿಲ್ಲ ಕಾರಣ ಅಂದೆ. ನಾನು ಹುಷಾರಪ್ಪ ಅಂದ್ರು. ಇಲ್ಲ ಅವತ್ತಿನ ಪರಿಸ್ಥಿತಿನ ಅವ್ನು ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ರೆ ಬಹುಶಃ ರಾಜಕಾರಣ ಏನಾಗ್ತಿತ್ತೋ ಗೊತ್ತಿಲ್ಲ ನನಗೆ. ಆದ್ರೂ ಅವತ್ತು ಸರ್ಕಾರನೂ ನಮ್ ಜೊತೆಗೆ ಬರ್ತಿತ್ತು, ಅವನ ಜೊತೆಗೆ ಬರ್ತಿತ್ತು. ನಾನು ಹೋಗ್ತಿದ್ನೋ ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಅವನು ಹೋದ್ಮೇಲೆ ನಾನು ಹೋಗ್ತಿದ್ದೆ, ಅದು ಬೇರೆ ಪ್ರಶ್ನೆ. ಯಾಕಂದ್ರೆ ಇವತ್ತು ಏನಾದ್ರು ಮರ್ಮ ಹಚ್ಚಿದ್ರೆ ಚೆನ್ನಾಗಿರೋದಿಲ್ಲ. ಅದು ಅವತ್ತು ಶಾಸಕರು ಆಗ್ತಿದ್ರು, ಇಲ್ಲಿ ಸರ್ಕಾರ ಬರೋದು MLA ಆಗ್ತಿದ್ರು. ಆದ್ರೂ ಎಲ್ಲೂ ದೇವೇಗೌಡರ ಫ್ಯಾಮಿಲಿಗೆ ಏನು ಸತ್ಯನಾರಾಯಣ ಸಾಹೇಬ್ರು ನಡ್ಕೊಂಡ್ರು, ಅದಕ್ಕೆ ದ್ರೋಹ ಆಗ್ಲೇ ಇಲ್ಲ. ಆದ್ರೂ ಎಲ್ರೂ ಒಟ್ಟಾಗಿ ಸೇರಿ ಚುನಾವಣೆ ಮಾಡಿದಂತ ಸಂದರ್ಭದಲ್ಲಿ ಸಮೇತ 57,000 ತಾಂಡ ಪಕ್ಷ ಉಳಿಸುವಂತ ಕೆಲಸ ಆಗಿದೆ. ಅದಕ್ಕೆ ತಾವೇ ಕಾರಣಕರ್ತರು ಅಂತ ಮತ್ತೊಂದು ಮಾತನ್ನ ಹೇಳ್ತಾ ನಾನು ಸ್ವಲ್ಪ ಜಾಸ್ತಿ ಬತ್ತಿದ್ದೆ ಇಲ್ಲಿಗೆ. ಕೆಲವ್ರು ಕೆಂಗಣ್ಣಿಗೆ ಗುರಿಯಾಗಿದ್ದೆ. ದೇವರಾಣೆ ಹೇಳ್ತೀನಿ, ನಾನು ವೈಯಕ್ತಿಕವಾಗಿ ಉಗ್ರಪ್ಪನ ಇಲ್ಲೇ ಇದ್ದೀವಿ, ನಾನು ಒಂದು ಕೆಲಸನೂ ಆಗ್ಸಿಲ್ಲ. 23-24 6 ಲಕ್ಷ ರೂಪಾಯಿ ಕೆಲಸ ಕೊಟ್ಟರು. ಲೆಟರ್ ತಂದೆ. ಒಂದು ಹೊಸಳ್ಳಿ,
ಮತ್ತೊಂದು ತಾವರೆಕೆರೆ, ಇನ್ನೊಂದು ನಮ್ಮೂರ್ಗೆ 2 ಲಕ್ಷ. ಇವೆರಡು ದೇವಸ್ಥಾನ ಇಷ್ಟು ಮಾತ್ರನೇ. ಬಹುಶಃ ನಾವು ಎಲ್ಲೋ ಹಾಕೊಂಡು ಅವ್ರ ಅಧಿಕಾರನ ಅಥವಾ ಅವ್ರದ್ದು ಅನುದಾನ ದುರುಪಯೋಗ ಪಡಿಸ್ಕೊಂಡಿಲ್ಲ ಅನ್ನೋ ಒಂದು ಮಾತು ಹೇಳುವಾಗ ತುಂಬಾ ಜನ ಫೋನ್ ಮಾಡಿ, ಯಾರ ಕೈಲಿ ಫೋನ್ ಮಾಡಿಸೋದು ಅಂದ್ರೆ, ರಂಗಸ್ವಾಮಿ ಅಣ್ಣ, ಬರೀ ನಮ್ಮ ಸಮಾಜದವ್ರ ಕೈಲೇ ಫೋನ್ ಮಾಡಿಸ್ತಾರೆ, ರಂಗಸ್ವಾಮಿ ಸತ್ಯನಾರಾಯಣ ಸಾಹೇಬ್ರ ಕಾಲದಾಗ ಇದ್ದಂಗೆ ಇದ್ ಮಾಡ್ತಾನೆ, ನಿಮ್ಗೆ ದ್ರೋಹ ಮಾಡಿಬಿಡ್ತಾನೆ ಅಂತ. ಅವ್ರು ಹೇಳಿದ್ದು ಒಂದು ಮಾತು, ಇಲ್ಲ ನಾನು ತಿಪ್ಪೇಸ್ವಾಮಿ, ನಾಯಕನಹಟ್ಟಿ ತಿಪ್ಪೇಸ್ವಾಮಿ, ನಾನು ಖಂಡಿತ ನಾಯಕನಹಟ್ಟಿ ತಿಪ್ಪೇಸ್ವಾಮಿಗೆ ದ್ರೋಹನೂ ಆಗಲ್ಲ, ರಂಗಸ್ವಾಮಿ ನಂಗೂ ದ್ರೋಹ ಮಾಡಕ್ ಸಾಧ್ಯ ಇಲ್ಲ ಅಂತ ರಾಮತ್ ಅವರು ಹೊರಗಡೆ ಎದ್ದು ಹೋದ್ರು. ಒಂದೊಂದೂವರೆ ವರ್ಷದ ನಂತರ ನಾನು ಬಾತ್ರೂಮ್ ಹೋಗಿದ್ದೆ. ರಂಗಸ್ವಾಮಿ ತುಂಬಾ ಕಷ್ಟ ಬೀಳ್ತಾನೆ ಅಂದ್ರೆ, ಇಲ್ಲ ಅವನ್ನೆಲ್ಲ ಅಂಗಲಲ್ಲಿ ಚೆಕ್ ಮಾಡಿದೀನಿ ಅಂದ್ರು. ಇವತ್ ಬೆಳಿಗ್ಗೆನು ಅವನ್ ನಂಗೆ ದ್ರೋಹ ಮಾಡಲ್ಲ ಅಂದ್ರು. ಇವತ್ತು ನಮ್ಮನೆಗೆ ಸಾಮಾನ್ಯ ಹೇಳಿ ಹೊರಗಡೆ ಬರೋದು 199 ಮಗ ಇಲ್ಲ ನಾನು. ಇವತ್ತು ನಮ್ಮನೆಯವ್ರು ಬಂದು ಎಲ್ಗೆ ಅಂದ್ರು. ಇವತ್ತು ತಿಪ್ಪೇಸ್ವಾಮಿ ಸಾಹೇಬ್ರ ಅವಧಿ ಅದೇ ದಿನ ಆದ್ದೆ. ಅದಕ್ಕೆ ನಮ್ಮ ಮನೆಯವ್ರು ಹೇಳಿದ ಮಾತು, ಸಾಹೇಬ್ರ ನಂತರ ಆ ಪುಣ್ಯಾತ್ಮರು ಮತ್ತೆ ಕೈ ಬಿಡ್ಲಿಲ್ಲ.